ಡ್ರ್ಯಾಗನ್ ನನಗೇನೋ ಕೊಡಿಸ್ತಾನೆ ಇವತ್ತು. ಡ್ರ್ಯಾಗನ್ ಮೊನ್ನೆನೇ ಚೇಂಜ್ ಮಾಡು ಅಂತ ಹೇಳ್ದ. ಇದೇ ಬ್ಲಾಗ್ನ 3 ದಿನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವನು ಕರ್ಕೊ ಬಂದಾಗಲೇ ನಾನು ಹಿಂಗೆ ಹಾಕೋ ಹೋಗಿ ಅಂತ ನಮ್ಮ ಡ್ರ್ಯಾಗನ್ನು ಅಂದರೆ ವಿನು ಕೊಡಿಸಿದ. ಗೈಸ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಗೈಸ್. ಈ ಬ್ಲಾಗ್ 3-4 ದಿನದ ಬ್ಲಾಗ್ ಆಗಿರುತ್ತೆ. ಅಂದರೆ 3-4 ದಿನದ ರೆಕಾರ್ಡ್ ಮಾಡ್ತಾನೆ ಇದ್ದೀನಿ. ಸೊ ಒಂದೊಂದು ಕ್ಲಿಪ್ ಅಷ್ಟೇ ರೆಕಾರ್ಡ್ ಮಾಡ್ತಾ ಇರೋದು ಡೈಲಿ. ಸೊ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತೀನಿ ಗೈಸ್. ಅದು ಹಂಗೋ ಹಿಂಗೋ ಅದು ಮರ್ತೋಗ್ಬಿಡುತ್ತೆ. ಅದಕ್ಕೆ ಇವತ್ತು ಕರೆಕ್ಟಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ನೀವು ಹಳೆ ಕ್ಲಿಪ್ಸ್ ನೋಡ್ಕೊ ಬನ್ನಿ. ಫ್ಲ್ಯಾಶ್ ಬ್ಯಾಕ್ ಗೈಸ್, ಡ್ರ್ಯಾಗನ್ ಜೊತೆ ಬಂದಿದ್ದೀನಿ ಇವಾಗ. ಸೊ ಗೈಸ್ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಎಡಿಟ್ ಎಲ್ಲ ಮಾಡಿಬಿಟ್ಟು ಇವ್ನು ಫೋನ್ ಮಾಡ್ದ ಅಂತ ಬಂದೆ ಒಂದು ಜೊತೆಗೆ. ಇಲ್ಲಿ ಏನೋ ತಗೊಳಕ್ಕೆ ಬಂದವನೇ, ಏನು ಅಂತ ಗೊತ್ತಿಲ್ಲ, ನೋಡೋದ ಬನ್ನಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಗೈಸ್ ಡ್ರ್ಯಾಗನ್ ನನಗೇನೋ ಕೊಡಿಸ್ತಾನೆ ಇವತ್ತು, ಗೊತ್ತಿಲ್ಲ ಏನೇನೋ ಕೊಡಿಸ್ತಾನೆ ಇವತ್ತು. ಫುಲ್ಲು ಶಾಪಿಂಗಿಗೆ ಬಂದಿದ್ದೀವಿ. ಸೊ ಸರ್ಪ್ರೈಸ್ ಕೊಡ್ತಿರೋದು ನನಗೆ, ಅದು ಇದು ಏನಾದರೂ ಕೊಡಿಸ್ತವನೆ. ನೋಡಿ ಒಂದಾಗಲೇ ಪ್ಯಾಕ್ ಮಾಡಿಸ್ಬಿಟ್ಟೆ ಆಲ್ರೆಡಿ. ಕಾಸು ನಾನು ಕೊಡಲ್ಲ ಬನ್ನಿ ನಾ ತೊಂದೇನಾ. ಗಾಯ್ಸ್ ಇನ್ನೂ ಒಳ್ಳೆ ಕಾಸು ಕೊಡೋಣ ಗಾಯ್ಸ್, ಫುಲ್ ಕಾಸು ಮಾಡ್ಬಿಟ್ಟವನೆ. ಅವನು ಕರ್ಕೊ ಬಂದಾಗಲೇ ನಾನು ಅನ್ಕೋಬೇಕಿತ್ತು. ಗಾಯ್ಸ್ ನೋಡಿ ಎಲ್ಲ ತಗೊಂಡಾಯ್ತು, ಚೆನ್ನಾಗಿ ದುಡ್ಡು ಮಾಡೋನೆ ಗಾಯ್ಸ್. ಪಕ್ಕ ಒಳ್ಳೆ 4 ತಿಂಗಳಾಯ್ತು ಬೈ. ನನಗೆ ಏನಾದ್ರು ತಗೊಳ್ಳೋ ಕೊಡಿಸಿ, ನಾನು ಕೊಡ್ತೀನಿ ದುಡ್ಡು ಅಂತ ಹೇಳ್ದ. ಎಲ್ಲ ನೆನ್ಪಿಟ್ಕೋತೀನಿ ಕಣೋ. ಗೈಸ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಲೇಟ್ ಆಗಿಬಿಡ್ತು ಬಂದಿದ್ದು, ಅದಕ್ಕೆ ನಾನು ಬ್ಲಾಗ್ ಮಾಡಿರಲಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಡ್ರ್ಯಾಗನ್ ಅಂದರೆ ನಮ್ಮ ವಿನು ಏನು ಕೊಡಿಸ್ತಾ ಅದು ಸ್ವಲ್ಪ ಸೈಜು ಚಿಕ್ಕದು ತೊಗೊಬಿಟ್ಟಿದ್ದೀನಿ. ನಾನು ಎಮ್ ಸೈಜ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಬೇಕು. ಸೊ ಇವಾಗ ಮೂವಿಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 4:20ಕ್ಕೆ ಹೋಗಬೇಕು. ನಾನು 3:45ವರೆಗೂ ಟಿ ವಿ ನೋಡ್ಕೊಂಡು ಕೂತಿದ್ದೀನಿ, ಯಾವುದೋ ಮೂವಿ ಹಾಕಿದ್ರು ಅಂತ. ಸೊ ಡಿಸ್ಟ್ರಾಕ್ಟ್ ಆಗಿಬಿಡ್ತು ಆ ಮೂವಿ ನೋಡ್ತಾ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಹೋಗಿ ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಇದೇ ಬ್ಲಾಗ್ನ 3 ದಿನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರೈಡೇ, ಇನ್ನೂ ಬ್ಲಾಗ್ ಮಾಡ್ತಾನೆ ಇದ್ದೀನಿ. ಇದೇ ಬ್ಲಾಗ್ ಕಂಟಿನ್ಯೂಸ್ ಆಗಿ ಹೋಗ್ತಿದೆ. ಸೊ ನಾನು ಡಿಲೀಟ್ ಮಾಡೋದು ಬೇಡ, ಇದೇ ಕ್ಲಿಪ್ ಸಾಕೋಣ ಅಂದ್ಬಿಟ್ಟು ಇದರಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಿಂದೆಗಡೆ ಸುಮಾರು ದಿನ ಆದಮೇಲೆ ಜಿಮ್ಗೆ ಬರ್ತಾಯಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ಅ ಜಿಮ್ ಅಗೇನ್. ಅದು ಪ್ರಶಾಂತ್ ಜೊತೆ ಬನ್ನಿ ತೋರಿಸ್ತೀನಿ ಗೈಸ್. ನೋಡಿದ್ರಲ್ಲ, ಇದೇ 3 ದಿನದ ಬ್ಲಾಗು. ಒಂದೊಂದು ಕ್ಲಿಪ್ ಅಷ್ಟೇ ಒಂದೊಂದು ದಿನ ಮಾಡಿರೋದು ನಾನು. ಸೊ ಇನ್ನೂ ಚೇಂಜ್ ಮಾಡಿಸಿಲ್ಲ. ಪಾಪ ನಮ್ಮ ಡ್ರ್ಯಾಗನ್ನು ಕೊಡಿಸಿದ ನನಗೆ. ಹೇಯ್ ಗೈಸ್ ನೋಡಿ ಗೈಸ್, ಹುಡುಗಿ ಏನು ಬಂದಿರೋದಂದರೆ ಸುಮ್ಮನೆ ಅದು ಇದು ಕಿತ್ತಾಕೋದು. ನಮ್ಮಮ್ಮ ಇದನ್ನೆಲ್ಲ ತಂದು ಹಾಕೋರೆ, ಕಾಸು ಕೊಟ್ಬಿಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡೋಕ್ಕೆ. ಇವಳೆಲ್ಲ ಬರೀ ಅದನ್ನು ಹಾಳು ಮಾಡೋದು. ನೋಡಿಲಿ ಹೇಯ್ ಗೈಸ್, ಇಲ್ಲಿ ನೋಡಿ ಗೈಸ್, ಇವನ್ನ ಹಿಂಗೆ ಮಲಗಿಸ್ಬಿಟ್ಟವ್ರೆ ಹುಡುಗರು. ಅಂದರೆ ನಮ್ಮ ಮನೆ ಮೇಲ್ಗಡೆ ಹುಡುಗರು ಇದ್ದಾರೆ. ಇವನು ಕಂಡ್ರೆ ತುಂಬ ಇಷ್ಟ. ಬಿದೋಯ್ತು ಕಣೋ, ಹಿಂದೆ ಬರೋ. ಅದಕ್ಕೆ ನಂದೆಲ್ಲ ಅಪ್ಪರೆಲ್ಲ ಮೇಲೆ ಹಾಕಿ ಹಂಗೆ ಹಿಂಗೆ ಮಾಡಿ ಮಲಗಿಸ್ಬಿಟ್ಟಿದ್ದಾರೆ ಅವನ್ನ ಫುಲ್ಲು. ಗೈಸ್ ಸುಮ್ಮನೆ ಕುತ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೆ. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ಸೊ ನಮ್ಮ ವೀಡಿಯೋಸ್ ಎಷ್ಟು ಮಾಡಿದ್ದೀನಿ ಅಂತೆಲ್ಲ ನೋಡ್ತಾ ಇದ್ದ ಗೈಸ್. ಸೀರಿಯಸ್ ಆಗಿ ನಾನೇ ನಿಜವಾಗ್ಲೂ ಶಾಕ್ ಆಗಿಬಿಟ್ಟೆ. ಸೊ ಈ ಥರ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ನಾನು, ಇಷ್ಟು ಮೆಮೊರೀಸ್ ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ ನನಗೆ ನಾನು ನಂಬೋಕ್ಕಾಗ್ತಿಲ್ಲ. ಸೊ ಅವಾಗೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಗೊತ್ತಾ. ಅಂದರೆ ಆವಾಗ ಫುಲ್ಲು ಪ್ರಾಕ್ಟೀಸ್ ಇತ್ತು. ಸೊ ಬ್ಲಾಗ್ ಮಾಡಬೇಕು ಮೆಮೊರೀಸ್ ಮಾಡಬೇಕು ಅನ್ನೋದೇ ತಲೆಯಲ್ಲಿತ್ತು. ನಾನು ರೀಸೆಂಟ್ಲಿ ಇವಾಗ ನೋಡಿದ ಬ್ಲಾಗ್ ಯಾವುದು ಗೊತ್ತಾ, ಮಂಗ್ಳೂರ್ದಲ್ಲಿ ಬ್ಲಾಗ್ ಮಾಡಿದ್ದೆ. ಅಂದರೆ ನಾನು ಮತ್ತು ಗೌತಮು ಮಂಗ್ಳೂರಿಗೆ ಹೋಗಿದ್ವಿ ಟ್ರೈನಲ್ಲಿ. ಸೊ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಸೊ 2 ಇದೆ, ಅಂದರೆ ಪಾರ್ಟ್ 1 ಪಾರ್ಟ್ 2 ಇದೆ. ಸೊ ನಾವು ಹೋಗಿದ್ದು ದೇವಸ್ಥಾನಕ್ಕೆ, ಕೊರ್ಕಜ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಅದಂತೂ ದೇವಸ್ಥಾನ ಅಂತೂ ಸಕ್ಕದಾಗಿತ್ತು, ದರ್ಶನ ಸಕ್ಕದಾಗಿತ್ತು, ಎಲ್ಲ ಆಯಿತು. ಬಟ್ ಟ್ರೈನಲ್ಲಿ ಹೋಗಿದ್ದು ಮಾತ್ರ ಯಪ್ಪ, ಇನ್ಯಾವತ್ತೂ ಜನರಲ್ ಕೋಚಲ್ಲಿ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನಂತೂ. ಅಂದರೆ ಆವಾಗ ಅಂದ್ಕೊಂಡಿದ್ದು ಆ ಥರ. ಮತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಅಂತಂದರೆ, ಪಬ್ಲಿಕಲ್ಲೆಲ್ಲ ಆರಾಮಾಗಿ ಮಾತಾಡಿಕೊಂಡು ಬರೀ ನಾನು ಕ್ಯಾಮ್ರಾ
ನನ್ನ ಪಕ್ಕ ಇದ್ನಲ್ಲ ಗೌತಮು ಅಷ್ಟೇ, ಬೇರೆ ಯಾರಿಗೂ ನಾನು ಕೇರೇ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಯಾಕೋ ಗೊತ್ತಿಲ್ಲ, ಏನೋ ಒಂಥರ ಶೈ ಫೀಲ್ ಆಗುತ್ತೆ ಕ್ಯಾಮ್ರಾ ಎತ್ತಕ್ಕೆ ಮೇಲೆ. ಬಟ್ ಇನ್ಮೇಲೆ ನಾನು ಮಾಡಲ್ಲ. ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಮಾಡ್ತೀನಿ. ನಾನು ಮಾಡಿರೋ ಮೆಮೊರೀಸ್ ನೋಡ್ಬಿಟ್ಟು ನನಗೆ ಇನ್ನೂ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಸೊ ಅವಾಗಲಿಂದನೇ ಕರೆಕ್ಟಾಗಿ ಕಂಟಿನ್ಯೂ ಮಾಡ್ತೀರಿ. ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ದೆ, ಬಟ್ ಪರವಾಗಿಲ್ಲ, ಇವಾಗಲೂ ಕಂಟಿನ್ಯೂ ಮಾಡ್ತೀನಿ. ಕಂಟೆಂಟ್ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಸೊ ಗೈಸ್, ಇವಾಗ ನಾನು ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಕಂಟೆಂಟ್ ತಾನಾಗೆ ಬರುತ್ತೆ. ಬಟ್ ನಾನು ಇವಾಗ ಯೋಚನೆ ಮಾಡ್ತಾ ಇರೋದು ಕನ್ಸಿಸ್ಟೆಂಟಾಗಿ ಡೈಲಿ ವಿಡಿಯೋ ಮಾಡಬೇಕು. ಸೊ ಅದು ನನ್ನ ಡೈಲಿ ರೊಟೀನ್ ಆದರೂ ಪರವಾಗಿಲ್ಲ, ಸೊ ಜಾಸ್ತಿ ವ್ಯೂಸ್ ಬಂದಿರೋ ಅಂದರೂ ಪರವಾಗಿಲ್ಲ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಕರೆಕ್ಟಾಗಿ ನಾನು ಡೈಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನಾನು ಕನ್ಸಿಸ್ಟೆಂಟಾಗಿದ್ದೀನಿ. ಆಮೇಲೆ ಬೇಕಾದರೆ ಕಂಟಿನ್ಯೂ ಅಂದರೆ ನಾನು ಮಾತಾಡಿ ನನಗೆ ಫುಲ್ಲು ಪ್ರಾಕ್ಟೀಸ್ ಆಗಿ ಎಲ್ಲ ಸರಿ ಹೋದ್ಮೇಲೆ ಆಮೇಲಿಂದ ಕಂಟೆಂಟ್ ಮೇಲೆ ಯೋಚನೆ ಮಾಡ್ತೀನಿ. ಸೊ ಕಂಟೆಂಟ್ ಕಡೆ ಈಗ ಫೋಕಸ್ ಇಲ್ಲ, ಬಟ್ ಇವಾಗ ಏನಿದ್ರು ಡೈಲಿ ವೀಡಿಯೋಸ್ ಮಾಡಬೇಕು, ಅದೇ ಇರುತ್ತೆ ತಲೆಯಲ್ಲಿ. ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇದೇ ಇರೋದು. ಗೈಸ್, ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋರೆ, ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಎಲ್ಲ ಆಚೆ ಹೋಗೋರೆ. ನಾನು ಒಬ್ಬನೇ ಮನೇಲಿದ್ದೀನಿ. ಕೈನೋ ಬರ್ತಿದ್ದೆ ಗೈಸ್ ಇಟ್ಕೊಂಡು. ಇದೇ ಫಸ್ಟ್ ಅನ್ಸುತ್ತೆ ಇಷ್ಟೊಂದು ಮಾತಾಡ್ತಿರೋದು ಒಂದೇ ಟೇಕಲ್ಲಿ. ಗೈಸ್, ಈಗ ಏನು ಮಾಡ್ಬೇಕಂತಂದರೆ ನಾನು ಗೌತಮ್ ಮನೆ ಹತ್ರ ಹೋಗ್ತೀನಿ. ಗೌತಮ್ನ ಪಿಕ್ ಮಾಡಿಕೊಂಡು ಹಂಗೆ ಹಿಂಗೆ ಸ್ವಲ್ಪ ರೌಂಡ್ ಹೊಡ್ಕೊಂಡು ಬರ್ತೀನಿ ಗೈಸ್. ಹಿಂಗೆ ಹಾಕೋ ಹೋಗಿ ಅಂತ ನಮ್ಮ ಡ್ರ್ಯಾಗನ್ನು ಅಂದರೆ ವಿನು ಕೊಡಿಸಿದ ನನಗೆ ಇದನ್ನ 2 ಗೈಸ್. ಅವತ್ತು ಬ್ಲಾಗಲ್ಲಿ ಹೇಳಿದ್ದೆ ನಾನು ಹೋಗ್ಬಿಟ್ಟು ಚೇಂಜ್ ಮಾಡಿಸ್ತೀನಿ ಅಂತ, ಬಟ್ ಅವತ್ತು ಮರ್ತ್ಕೊಂಡು ನೋಡ್ಬಿಟ್ಟಿದ್ದೀನಿ. ಬಟ್ ಇವಾಗ ಹೋಗಿ ನಾನು ಇವಾಗ ಚೇಂಜ್ ಮಾಡಿಸ್ತೀನಿ ಇದನ್ನ. ಸೊ ಜಾಸ್ತಿ ದಿನ ಬಿಟ್ಬಿಟ್ರೆ ಆಮೇಲೆ ಏನಾದರೂ ಅಂದ್ಬಿಟ್ರೆ. ಗೈಸ್, ಡ್ರ್ಯಾಗನ್ ಮೊನ್ನೆನೇ ಚೇಂಜ್ ಮಾಡು ಅಂತ ಹೇಳ್ದ. ಏನು ಗೊತ್ತಾ, ಅವನನ್ನು ಕೇಳ್ದ, ನಿನ್ನ ಸೈಜ್ ಯಾವುದು ಕರೆಕ್ಟಾಗಿ ಹೇಳು ಹಂಗೆ ಹಿಂಗೆ ಅಂತ. ನಾನು ಎಮ್ ಸೈಜ್ ಮಗ ಅಂತ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಕಾನ್ಫಿಡೆಂಟಲ್ಲಿ ಹೇಳ್ಬಿಟ್ಟೆ. ನಾನು ಯಾವುದೋ ಬ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಅವ್ನು ನನಗೆ ಕೊಡಿಸ್ತೋನೆ ಐಡಿಯಾನೇ ಇಲ್ಲ ನನಗೆ. ಹಂಗೆ ಎಮ್ ಅಂತ ಹೇಳ್ಬಿಟ್ಟೆ. ಬಟ್ ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಗೈಸ್. ಅದರಿಂದ ಎಲ್ ಸೈಜ್ ತೊಗೋಬೇಕಿತ್ತು, ಎಮ್ ತೊಗೊಬಿಟ್ಟಿದ್ದೀನಿ. ಬಟ್ ಪರವಾಗಿಲ್ಲ, ಇವಾಗ ಹೋಗಿ ಇದನ್ನು ಚೇಂಜ್ ಮಾಡಿಸ್ಕೊಂಬರೋಣ ಬನ್ನಿ. ಬರೋಣಲ್ಲ, ಇವಾಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಬರ್ತೀನಿ ನೋಡಿ. ಗೈಸ್, ಕೊನೆಗೂ ಚೇಂಜ್ ಮಾಡ್ಸೋಕ್ಕಾಗಲೇ ಇಲ್ಲ ಅದನ್ನ. ಸೊ ನಿನ್ನೆನೂ ಮರ್ತ್ಬಿಟ್ಟೆ ಹೋಗೋದು, ಅದಕ್ಕೆ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಾಕು ಗೈಸ್, ಮಂಗಳವಾರದಿಂದ ಶನಿವಾರದವರೆಗೂ ಹೇಳ್ಕೊಂಡು ಬಂದಿದ್ದೀನಿ ಈ ಬ್ಲಾಗ್ನ. ಸೊ ಗೈಸ್, ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡಬೇಕು.